ದೇವರೇ ಯಾರನ್ನ ಸಂತೈಸ್ತಾರೆ ಒಳಗೆ ನೋಡಿದ್ರೆ ಯಾವ ಜೀವನ ಅವರಿಗೆ ಗೊತ್ತು, ಯಾರ ಪರಿಸ್ಥಿತಿ ಅವರಿಗೆ ಗೊತ್ತು. ಎಷ್ಟು ಶ್ರೀಮಂತರಾದ್ರೂ ಕೂಡ ಏನ್ ಹೇಳ್ತಾ ಇದ್ದಾನೆ ಭಕ್ತನು, ದೇವರೇ ಮನೆ ಹೊರಗಡೆ ಹೋದ್ರೆ ಸಂಭ್ರಮ, ಒಳಗಡೆ ಬಂದ್ರೆ ಪ್ರಾಣ ಸಂಕಟ. ಮನಸ್ಸಲ್ಲಿ ಪರಿಸ್ಥಿತಿ ಬರ್ತದೆ, ಮನೆ ಬಿಟ್ಟು ದೇವರು ಹೋಗ್ಕೊಡ್ಸಂಗಿಲ್ಲ. ದೇವರು ವಾಕ್ಯದಲ್ಲಿ ನೋಡ್ತಾ ಇದ್ದಾವೆ, ಭಕ್ತನು ಹೇಳ್ತಾ ಇದ್ದಾನೆ, ಇಕ್ಕಟ್ಟಿನಲ್ಲಿಂದಲೂ ದೇವರೇ ನನ್ನ ನೀನು ಬಿಡಿಸಪ್ಪ ಅಂತ ಹೇಳ್ತಾ ಇದ್ದಾನೆ. ಯಾವಾಗ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಇಕ್ಕಟ್ಟಿನಲ್ಲಿರುವಾಗ. ಇಕ್ಕಟ್ಟಂದ್ರೆ ಏನು? ಬಾಧೆಯಲ್ಲಿ, ಕಷ್ಟದಲ್ಲಿ. ಅಯ್ಯ ನಾನು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೀನಿ. ಏನು ಸಿಕ್ಕಾಕೊಂಡಿದ್ದೀನಿ? ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಯ್ಯ. ಆದ್ರಯ್ಯ ನನ್ನನ್ನು ನೀನು ಬಿಡಿಸಯ್ಯ. ಆದ್ರೆ ಮತ್ತೇನು ಹೇಳ್ತಾ ಇದ್ದಾನೆ? ಅಯ್ಯ ನಾನು ದ್ರೋಹ ಮಾಡಿದ್ರಿಂದಲೂ ಈ ರೀತಿ ನಿನಗೆ ಬಾಧೆ ಬಂತ, ಈ ರೀತಿಯಾಗಿ ಕಷ್ಟ ಬಂತ ಅಂತ ಈ ರೀತಿಯಾಗಿ ಆತನ ಹೇಳ್ತಾ ಇದ್ದಂತ ನೋಡ್ತಾ ಇದ್ದಾವೆ. ಅದೇ ರೀತಿಯಾಗಿ ಪ್ರೇಮ ಸೋದರಿ, ನಮ್ಮ ಜೀವಿತದಲ್ಲಿ ಕೂಡ ನಮಗೆ ಬಾಧೆ ಬರುವಾಗ, ಕಷ್ಟ ಬರುವಾಗ ನಾನು ಎಷ್ಟೋ ಸಾರಿ ಸತ್ಯ ನಾನು ಹೇಳ್ತೀನಿ, ಎಷ್ಟೋ ಸಾರಿ ನಾನು ಕರ್ತನ ಮುಂದೆ ನಿಂತುಕೊಂಡು ಇವೆಲ್ಲವನ್ನ ನಾನು ಹೇಳಿದ್ದೀನಿ. ದೇವರೇ ಯಾಕೆ ಇಷ್ಟು ಬಾಧೆ, ದೇವರೇ ಯಾಕೆ ಇಷ್ಟು ಕಷ್ಟ, ದೇವರೇ ಯಾಕೆ ನನಗೆ ಇಷ್ಟೆಲ್ಲ ದೇವರೇ ಅಂತ ಎಷ್ಟೋ ಸಾಲಿ ಕರ್ತನ ಕೇಳಿದ ದಿನಗಳು ಇದೆ ಅಂತ ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮಗೆ ಬಾಧೆಗಳು ಬರುವಾಗ, ಕಷ್ಟಗಳು ಬರುವಾಗ ನಾವು ಕೂಡ ಹಿಂಗೆ ಅಂತೀವಿ, ಇದೇ ಮಾತಾಡ್ತೀವಿ. ನಾವೇನು ಪಾಪ ಮಾಡಿದ್ದೀನಿ ದೇವ್ರೆ, ನಾನೇನು ದೇವ್ರೆ ಈ ರೀತಿಯಾಗಿ ದೇವ್ರೆ ದ್ರೋಹ ಮಾಡಿದ್ದೀನಿ ದೇವ್ರೆ, ನಾನೇನು ದೇವ್ರೆ ಏನು ಮಾಡಿದ್ದೀನಪ್ಪ, ಯಾಕೆ ಯಾರಿಗಿಲ್ಲದ ಬಾಧೆ ನನಗೆ, ಯಾಕೆ ಯಾರಿಗಿಲ್ಲದ ಕಷ್ಟ ನನಗೆ, ಯಾಕೆ ಯಾರಿಗಿಲ್ಲದ ನನಗೆ ಜೀವನ ಯಾಕೆ ಅಪ್ಪ, ಎಲ್ಲರದೊಂದು ಜೀವನವಾದ್ರೆ ನನ್ನೊಂದು ಜೀವನ ಆಯ್ತಲ್ಲ, ಎಲ್ಲರದೊಂದು ಹಣೆ ಬಾರ ಆದ್ರೆ ನನ್ನೊಂದು ಹಣೆ ಬಾರ ಆಯ್ತಲ್ಲ, ಯಾಕೆ ಈ ರೀತಿಯಾಗಿ ಅಂತ ಈ ರೀತಿಯಾಗಿ ಪ್ರತಿಯೊಬ್ಬರು ನಾವು ಬಾಧೆಪಟ್ಟ ದಿನಗಳು ಇದ್ದಾವೆ. ದೇವರೇ ನನ್ನ ಕರಳು ಕುದಿತಾ ಇದ್ದಾವೆ ಅಪ್ಪ, ನನ್ನನ್ನು ಕಟಾಕ್ಷಿಸು ಅಂತ. ಹಲ್ಲೆಲೂಯ. ಅಂದ್ರೆ ನಿನ್ನ ದಯವನ್ನು, ನಿನ್ನ ಕರುಣೆಯನ್ನು ದೇವರೇ ನನ್ನ ಮೇಲೆ ತೋರ್ಸಪ್ಪ, ಈ ಬಾಧೆ ನನ್ನ ಜೀವನದಲ್ಲಿ ನಡೀತಾ ಇದೆ ಅಂತ ಆತ ಯಾರ ಮುಂದೆ ಹೇಳ್ತಾ ಇದೆ ಅಂತ ನೋಡುವಾಗ ಕರ್ತನಾದ ಯೇಸು ಸ್ವಾಮಿ ಮುಂದೆ ಹೇಳ್ತಾ ಇದೆ ಅಂತ ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಅದೇ ರೀತಿಯಾಗಿ ಪ್ರಿಯನ ಸೋದರಿ, ಅಂತ್ಯ ದಿನದಲ್ಲಿ ನಾವಿರುವಾಗ, ಕೊನೆ ದಿನದಲ್ಲಿ ಇರುವಾಗ ಬಾಧೆಗಳು ಬರ್ತವೆ, ಕಷ್ಟಗಳು ಬರ್ತವೆ, ನೋವುಗಳು ಬರ್ತವೆ, ವೇದನೆಗಳು ಬರ್ತವೆ, ತಾಳಲಾರದಷ್ಟು ಬಾಧೆ ಬರ್ತದೆ, ಸಾಯ್ಬೇಕನ್ನೋ ಪರಿಸ್ಥಿತಿಗಳು ಬರ್ತವೆ. ಆದ್ರೆ ದೇವರು ಸಾಯಿಸ್ಕೊಡಂಗಿಲ್ಲ. ಸತ್ಯ, ಆಮೆನ್. ದೇವರು ಮಾತ್ರ ಸಾಯಿಸ್ಕೊಡಂಗಿಲ್ಲ. ಮನೆ ಬಿಟ್ಟು ಹೋಗ್ಬೇಕಂತ ಆ ಬಾಧೆ ತಾಳಾರ್ದ ಬಟ್ಟಿಗೆ, ಆ ನೋವು ತಾಳದ ಬಟ್ಟಿಗೆ ಮನೆ ಬಿಟ್ಟು ಯಾವ ಕಡೆ ಹೋದ್ರೆ ಸರಿಯಾಗಿತ್ತಂತ ಈ ರೀತಿಯಾಗಿ ನಮ್ಮ ಮನಸ್ಸಲ್ಲಿ ಪರಿಸ್ಥಿತಿ ಬರ್ತದೆ, ಮನೆ ಬಿಟ್ಟು ದೇವರು ಹೋಗ್ಕೊಡ್ಸಂಗಿಲ್ಲ. ಆಮೇನ್. ದೇವರೇ ಕರ್ತನಿಗೆ ಚಪ್ಪಳೆ, ಕರ್ತನಿಗೆ ಚಪ್ಪಳೆ. ಹಲ್ಲೆಲೂಯ, ಹಲ್ಲೆಲೂಯ. ಅದೇ ರೀತಿ ಪ್ರಿಯ ಸೋದರಿ, ಇವತ್ತು ನೀನು ನಾನು ಮಾಡೋದು ಒಂದೇ. ನಮಗೆ ಬಾಧೆಗಳು ಬರುವಾಗ, ಕಷ್ಟಗಳು ಬರುವಾಗ, ನಮಗೆ ಹಿಂಸೆಗಳು ಬರುವಾಗ, ಆದ್ರೂ ತಾಳಾರ್ದಷ್ಟು ಬಾಧೆಗಳು ಬರುವಾಗ ನಾವು ಯಾರ ಕಡೆ ನೋಡ್ಬೇಕು? ದೇವ್ರ ಕಡೆ ನೋಡ್ಬೇಕು. ದೇವ್ರೇ ನನ್ನ ಇಕ್ಕಟ್ಟಿನೆಲ್ಲ ಬಿಡಿಸು ಸ್ವಾಮಿ. ಏನ್ ಮಾಡು? ಇಕ್ಕಟ್ಟಿಂದ ಬಿಡಿಸು. ಪ್ರಿಯ ಸೋದರಿ, ನಿಮಗೆ ಸಾಲ ಇರ್ಬೋದು, ಅದು ದೊಡ್ಡದಲ್ಲ. ಇದು ಸಾಲದವ್ರ ಕೈಯಲ್ಲಿ ನೀನು ಬಿಡಿಸಪ್ಪ. ದೇವ್ರೆ ಇದರಲ್ಲಿ ನಾನು ಸಿಕ್ಕಾಕೊಂಡಿದ್ದೀನಿ, ಇದರಿಂದ ನೀನು ಬಿಡಿಸಪ್ಪ. ನವಾಗ ಖಂಡಿತವಾಗಿ ಆತನ ಬಿಡಿಸ್ತಾನೆ. ಅಂದ್ರೆ ಎಲ್ಲವನ್ನು ಆತನ ಕೈಯಲ್ಲಿದೆ. ಬೀಗ ಆತನ ಕೈಯಲ್ಲಿ ಇದೆ, ಬೀಗ ಚಾವಿ ಆತನ ಕೈಯಲ್ಲಿ ಇದೆ, ಚಾವಿ ತೆಗೆಯೋದು ಆತನ ಕೈಯಲ್ಲಿದೆ, ಲಾಕ್ ಹಾಕೋದು ಆತನ ಕೈಯಲ್ಲಿದೆ. ಹಲ್ಲೆಲೂಯ. ನಾವು ಆತನೇ ಕೇಳಬೇಕು. ಆತನೇ ಕೇಳಬಾದ್ರೆ ಅಲ್ಲಿಂದೇ ನಮಗೆ ಬಿಡುಗಡೆ ಬರ್ಲಿಕ್ಕೆ ಸಾಧ್ಯ. ಆಮೇನ್. ಮನುಷ್ಯರ ಮೇಲೆ ಆತನ ಆದುಕೊಂಡಿಲ್ಲ, ದೇವರ ಮೇಲೆ ಆದುಕೊಂಡ್ರು. ಯಾರ ಮೇಲೆ ಆದುಕೊಂಡನು? ದೇವರ ಮೇಲೆ ಆದುಕೊಂಡಿದೆ ಅಂತ ನೋಡ್ತಾ ಇದ್ದಾವೆ. ಇವತ್ತು ನಾನು ನೀವು ಮಾಡೋದ ಒಂದೇ ಕೆಲಸವೇ. ನಾವು ಮನುಷ್ಯರ ಮೇಲೆ ಆದುಕೊಂಡು ಯಾವ ಪ್ರಯೋಜನ ಇಲ್ಲ ಪ್ರಿಯ ಸೋದರೇ. ನಾನಂತ ನಂಬಿದವರು ಅವ್ರ ಶತ್ರುಗಳು ಆಗ್ತಾರೆ, ನಾನಂತ ನಂಬಿದವರು ನಮಗೆ ವಿರೋಧಗಳು ಆಗ್ತಾರೆ, ನಾನಂತ ನಂಬಿದವರೇ ಒಂದು ದಿನ ನಮ್ಮ ಪ್ರಾಣಗಳು ತೆಗಲಿಕ್ಕೆ ಸಿದ್ಧವಾಗ್ತಾರೆ. ದೇವರನ್ನ ನಂಬಿದವರು ಮಾತ್ರ ಪ್ರಾಣ ಹೋಗೋ ಸಂದರ್ಭದಲ್ಲಿ ಆತ ಮಾತ್ರ ಪ್ರಾಣ ಉಳಿಸ್ತಾನೆ. ಇದು ಸತ್ಯ. ಆಮೇನ್. ಏನ್ ಹೇಳ್ತಾ ಇದ್ದಾನೆ ಭಕ್ತನು? ದೇವ್ರೇ ಮನೆ ಹೊರಗಡೆ ಹೋದ್ರೆ ಸಂಭ್ರಮ, ಒಳಗಡೆ ಬಂದ್ರೆ ಪ್ರಾಣ ಸಂಕಟಯ್ಯ. ಪ್ರಿಯ ಸೋದರಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಘಟನೆ ನಡೀತಾ ಇದೆ. ಅನೇಕ ಜನರ ಜೀವಿತದಲ್ಲಿ ಘಟನೆ ನಡೀತಾ ಇದೆ. ಹೊರಗಡೆ ಹೋದ್ರೆ, ಮನೆ ಹೊರಗಡೆ ಹೋದ್ರೆ ಅಪ್ಪ ಇವ್ರಿಗೇನು ಕಮ್ಮಿ ಇದೆ ಅಪ್ಪ, ಇವ್ರಿಗೇನು ಬಾಧೆ, ಅವ್ರ ಬ್ಯಾಗ್ ನೋಡು, ಅವ್ರ ಬಟ್ಟೆ ನೋಡು, ಅವ್ರ ಜಾಬ್ ನೋಡು, ಅವ್ರ ಪಗಾರ ನೋಡು, ಅವ್ರ ದುಡಿಯೋದು ನೋಡು, ಈ ರೀತಿ ಎಲ್ಲ ಅವ್ರಿಗೆ ನೌಕರಿ ನೋಡು ಅಂತಾರೆ ಇಲ್ಲ. ಹೊರಗಡೆ ಹೋದ್ರೆ ಹೊರಗಡೆ ಆ ರೀತಿಯಾಗಿ ಕಾಣಿಸ್ತೀವಿ, ಒಳಗಡೆ ನೋಡಿದ್ರೆ ಯಾರ ಪರಿಸ್ಥಿತಿ ಅವರಿಗೆ ಗೊತ್ತು, ಒಳಗಡೆ ನೋಡಿದ್ರೆ ಯಾರ ಜೀವನ ಅವರಿಗೆ ಗೊತ್ತು, ಯಾರ ಪರಿಸ್ಥಿತಿ ಅವರಿಗೆ ಗೊತ್ತು. ಎಷ್ಟು ಶ್ರೀಮಂತರಾದ್ರೂ ಕೂಡ, ಎಷ್ಟು ದನ ಇದ್ದವರು ಆದ್ರೂ ಕೂಡ, ಎಷ್ಟು ಐಶ್ವರ್ಯವಂತರಾದ್ರೂ ಕೂಡ, ಎಷ್ಟು ನಮಗೆ ಏನೇ ಇರ್ಲಿ, ಯಾರ ಪರಿಸ್ಥಿತಿ ಅವರಿಗೆ ಗೊತ್ತು. ಹೊರಗಡೆ ನೋಡಿದ್ರೆ ಸರಿಯಾಗಿ ಕಾಣ್ತೀವಿ,
ಇವ್ರಿಗೆ ಯಾವ ನೋವಿಲ್ಲ, ಯಾವ ಬಾಧೆ ಇಲ್ಲ, ಇವ್ರಿಗೆ ಯಾವ ಕಷ್ಟ ಇಲ್ಲ, ಯಾವುದು ಇವರಿಗೆ ಕೊರತೆ ಇಲ್ಲ ಅಂತ ಕಾಣಿಸ್ತೀವಿ. ಒಳಗಡೆ ಅವ್ರ ಬಾಧೆ ಅವರಿಗೆ ಗೊತ್ತು, ಅವ್ರು ನೋಡು ಅವ್ರ ನೋವು ಅವರಿಗೆ ಗೊತ್ತಿದೆ. ಇಲ್ಲ ನಾನು ಹೇಳ್ತಾ ಇಲ್ಲ, ಭಕ್ತ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಅಯ್ಯ, ಮನೆ ಒಳಗಡೆ ಏನಿದೆ? ಒಳಗಡೆ ಪ್ರಾಣ ಸಂಕಟ, ಹೊರಗೋದ್ರೆ ಸಂಭ್ರಮ. ಅನೇಕ ಜನ ತಾಯಂದರು ಹೇಳ್ತಾ ಇದ್ದಾರೆ ನೋಡ್ರಿ, ಅನೇಕ ಜನ ಹೇಳ್ತಾ ಇರ್ತಾರೆ, ಒಂದು ವೇಳೆ ಡ್ಯೂಟಿ ಮಾಡೋರು ಆಗ್ತಾ ಇರ್ಬೋದು, ಡ್ಯೂಟಿಗೆ ಹೋದ್ರೆ ನೋಡ್ರಿ, ಕೆಲ್ಸಕ್ಕೆ ಹೋದ್ರೆ ಡ್ಯೂಟಿಗೆ ಹೋದ್ರೆ ನನಗೆ ಸಮಾಧಾನ ಸಿಗ್ತದ, ಮನೆಗೆ ಬಂದ್ರೆ ನನಗೆ ಸಮಾಧಾನ ಇಲ್ರಿ, ಎಲ್ಲ ಟೆನ್ಷನ್ ಬೀಳ್ತದ್ರಿ ಮನೆಯಲ್ಲಿ. ಒಂದು ಹೋದ್ರೆ ಒಂದು ಬೀಳ್ತದ್ರೆ, ಒಂದು ಹೋದ್ರೆ ಒಂದು ಬೀಳ್ತದ. ಕೆಲವು ಜನ ತಾಯಂದ್ರೆ ಹೇಳ್ತಾ ಇದ್ದಾರೆ, ನನ್ನ ಕೆಲ್ಸಕ್ಕೆ ಹೋದ್ರೆ ರೀ, ನನ್ನ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಸ್ವಲ್ಪ ಟೈಮ್ ಪಾಸ್ ಆಗ್ತದ್ರಿ, ಆ ಕೆಲಸ ಮಾಡ್ತಿರ್ತೀನಲ್ಲ, ನನ್ನ ಜ್ಞಾನವೆಲ್ಲ ಅದ್ರ ಮೇಲೆ ಹೋಗ್ತದ್ರಿ. ಮನೆ ಬಂದ್ಬಿಟ್ರೆ ನನಗೆ ಅಷ್ಟು ಸಂಕಟ, ಅಷ್ಟು ದುಃಖ ಇರ್ತದ್ರಿ, ನಾನು ನರಕ ಅನುಭವಿಸ್ತೀನಿ ರೀ ಮನೆಗೆ ಬಂದ್ರೆ ಅಂತ ಕೆಲವು ಜನರು ಹೇಳ್ತಾರೆ. ಇಲ್ಲ, ಕೆಲವು ಜನರು ತಾಯಂದ್ರೆ ಹೇಳ್ತಾ ಇರ್ತಾರೆ, ನಾನು ವ್ಯಾಪಾರಕ್ಕೆ ಹೋದ್ರೆ ನಾನು ಅಲ್ಲಿ ಎಲ್ಲ ಕಡೆ ತಿರುಗಿ ಬರ್ತೀನಿ, ವ್ಯಾಪಾರ ಮೇಲೆ ಮನಸ್ಸು ಹೋಗ್ತದ್ರಿ ನನಗೆ, ಮನೆ ಬಂದ್ಬಿಟ್ರೆ ನನ್ನ ಪರಿಸ್ಥಿತಿ ಗಂಭೀರ ಆಗಿರ್ತದ್ರಿ. ಇಂಥವ್ರು ಇದ್ದಾರೆ ಇಲ್ಲ ಅಮ್ಮ, ತಾಯಂದ್ರೆ ಇದ್ದಾರೆ ಇಲ್ಲ? ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾನೆ, ಭಕ್ತರು ಹೇಳ್ತಾ ಇದ್ದಾನೆ, ದೇವರೇ ಹೊರಗಡೆ ಹೋದ್ರೆ ಅಯ್ಯ ನನಗೆ ಸಮಾಧಾನ ಇರ್ತದಯ್ಯ, ಒಳಗಡೆ ಬಂದ್ರೆ ಮನೆಯಲ್ಲಿ ಬಂದ್ರೆ ಪ್ರಾಣ ಸಂಕಟ ಬರ್ತದಪ್ಪ. ಹಲ್ಲೆಲೂಯ. ಪ್ರಿಯ ಸೋದರಿ, ಎಷ್ಟು ಪ್ರಾಣ ಸಂಕಟ ಬಂದ್ರು ಕೂಡ, ಎಷ್ಟು ಆ ಕಷ್ಟ ಬಂದ್ರು ಕೂಡ, ಆದ್ರೂ ಆತನ ಮಾತ್ರ, ಕರ್ತನಾದ ಯೇಸು ಸ್ವಾಮಿ ಮಾತ್ರ ಆತನ ಭಕ್ತನ ಪ್ರಾಣವನ್ನು ತೆಗಲಿಲ್ಲ. ಅದರ ಮೇಲೆ ದಾಟ್ಕೊಂಡು ಬರ್ಲಿಕ್ಕೆ ಕೃಪೆ ತೋರಿಸಿದ್ರು. ಏನ್ ಮಾಡಿದ್ರು? ಆ ಸಂಕಟದಿಂದ ದಾಟ್ಕೊಂಡು ಬರ್ಲಿಕ್ಕೆ ಕೃಪೆ ತೋರಿಸಿದ್ರು ಅಂತ ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಮುಂದೆ ಓದೋಣ. ಇಲ್ಲಿ ನೋಡ್ತಾ ಇದ್ದೇವೆ, ಭಕ್ತರು ಹೇಳ್ತಾ ಇದ್ದಾನೆ, ದೇವರೇ ಯಾರು ನನ್ನ ಸಂತೈಸ್ತಾರೆ, ಯಾರು ನನ್ನನ್ನು ಸಂತೈಸ್ತಾರೆ, ಯಾರು ನನ್ನನ್ನು ಬಲಪಡಿಸ್ತಾರೆ, ಯಾರು ನನ್ನನ್ನು ಧೈರ್ಯ ಪಡಿಸ್ತಾರೆ, ಯಾರು ನನ್ನನ್ನು ದೇವರೇ ಅಯ್ಯ ಈ ಇಕ್ಕಟ್ಟಿನಿಂದಲೂ ದೇವರೇ ನನಗೆ ಅಪ್ಪ ಧೈರ್ಯ ಹೇಳ್ತಾರೆ, ಯಾರು ನನಗೆ ಸಮಾಧಾನ ಕೊಡ್ತಾರೆ ದೇವ್ರೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಂತ ಸಂದರ್ಭದಲ್ಲಿ ನಾವು ಕೂಡ ಅದೇ ರೀತಿಯಾಗಿರ್ತೀವಿ, ಹೌದಿಲ್ಲ? ಕೆಲವು ಜನ ತಾಯಂದರು ಯಜಮಾನರು ಕುಡಿತಾ ಇದ್ರೆ, ಅವ್ರಿಗೆ ಬಹಳ ಹಿಂಸೆ ಕೊಡ್ತಾ ಇದ್ರೆ, ತಾಯಂದ್ರೆ ಹೇಳ್ತಾ ಇರ್ತಾರೆ, ಅಪ್ಪ ಈ ರೀತಿಯಾಗಿ ನಮ್ಮ ಯಜಮಾನರು ಕುಡಿದು ನನಗೆ ಹಿಂಸೆ ಕೊಡ್ತಾ ಇರ್ತಾನೆ, ಈ ಬಾಧೆ ಕೊಡ್ತಾ ಇರ್ತಾನೆ, ಆದ್ರೆ ಯಾರು ನನಗೆ ಸಂತೋಷರೇ ಇಲ್ಲ, ಯಾರು ನನಗೆ ಧೈರ್ಯ ಹೇಳೋರೇ ಇಲ್ಲ ಅಂತ ಅನೇಕ ಜನ ಹೇಳ್ತಾ ಇರ್ತಾರೆ. ಅದೇ ರೀತಿ ಅಂತ ಪರಿಸ್ಥಿತಿಯಲ್ಲಿ ಇರುವಾಗ ನಾವು ಕೂಡ ಒಂದೊಂದು ಸಂದರ್ಭದಲ್ಲಿ ಕುಗ್ಗಿ ಹೋಗಿರ್ತೀವಿ, ಸೋತವಾಗಿರ್ತೀವಿ. ದೇವ್ರೆ ಅಯ್ಯ ನನಗೆ ಯಾರು ಧೈರ್ಯ ಹೇಳೋದಿಲ್ಲ, ಹೇಳೋರು ಇಲ್ಲ, ನನ್ನ ಸಂತೋಷರಿಲ್ಲ, ನನ್ನ ಒಂದು ನೆರಾಟವನ್ನು ಯಾರು ಕೇಳೋರು ಇಲ್ಲಪ್ಪ ಅಂತ ಹೇಳ್ತಾ ಇರ್ತೀವಿ. ಹೇಳ್ತೀವಿ. ಅದೇ ರೀತಿಯಾಗಿ ಆ ಒಂದು ಭಕ್ತರ ಫಲಾಪನ ಕೂಡ ಅದೇ ಮಾತಾಡ್ದಂತ ನೋಡ್ತಾ ಇದ್ದೇವೆ. ಮತ್ತು ಇಲ್ಲಿ ನೋಡುವಾಗ ನನ್ನ ನೆರಳಾಟ ಸುದ್ದಿ ಅನ್ನೋ ದೇವರೇ ನನ್ನ ಛತ್ರಗಳು ಕೇಳಿ ಏನಾಗಿದಮ್ಮ, ಅವರಿಗೆ ಏನಾಗಿದೆ? ಕಿವಿಗೆ ಬಿತ್ತು. ಒಂದು ಕಡೆ ನೋಡಿದ್ರೆ ಮನೆ ಹೊರಗಡೆ ಒಂದು ಬಾಧೆ, ಹೊರಗಡೆ ಹೋದ್ರೆ ಒಂದು ಬಾಧೆ, ಮನೆಗೆ ಬಂದ್ರೆ ಒಂದು ಬಾಧೆ, ಒಂದು ಕಡೆ ಛತ್ರಗಳು ಒಂದು ಬಾಧೆ. ಛತ್ರಗಳು ಏನಂತ ಏನ್ ಹೇಳ್ತಾರಂತ? ಸರಿಯಾಗಿ ಆಗಿದೆ ನೋಡ್ರಿ ಅವನಿಗೆ, ಆಕೆಗೆ ಸರಿಯಾಗಿ ಆಗಿದೆ ನೋಡ್ರಿ, ಆಕೆಗೆ ಅವನಿಗೆ ಸರಿಯಾಗಿ ಆಗಿದೆ ನೋಡ್ರಿ. ಬಾಬಾ ಇದು ಯಾರು ಮಾಡಿದ್ದು? ದೇವರೇ ಮಾಡಿದಾನಂತ. ಅದು ಕೂಡ ದೇವ್ರ ಹೆಸರು ಕೂಡ ತೆಗಿತಾರಂತ. ಅಲ್ಲಿ ಎಷ್ಟು ಈ ಲೋಕದಲ್ಲಿ ನರ ಪ್ರಾಣಿಗಳು, ಮನುಷ್ಯರು ಎಷ್ಟು ಪಾಮಾರಿದ್ದಾರೆ. ಅವ್ರ ಬಾಧೆ ಅವ್ರಿಗೆ ಆಗಿರ್ತದ, ಅವ್ರ ಕಷ್ಟ ಅವ್ರಿಗೆ ಆಗಿರ್ತದ, ಅವ್ರಿಗೆ ಗೊತ್ತಿರ್ತದೆ, ಅವ್ರ ಬಾಧೆ ಅವ್ರಿಗೆ ಆಗಿರ್ತದ. ಆದ್ರೆ ಅದ್ರ ಮೇಲೆ ಏನು ಮತ್ತು ನೋವು ಮೇಲೆ ನೋವು ಏನ್ ಕೊಡ್ತಾರಂದ್ರೆ ಅದು ದೇವರೇ ಮಾಡ್ಯಾನ ನೋಡು, ಅವ್ರಿಗೆ ಸರಿಯಾಗಿ ಆಗಿದೆ ನೋಡಂತ. ಆ ನಮಗೆ ಬಂದಿದ್ದ ಬಾಧೆ ಕಷ್ಟವನ್ನು ನಮ್ಮ ಶತ್ರುಗಳು ಕೇಳಿ ಅವ್ರು ಏನ್ ಮಾಡ್ತಾರೆ, ಮತ್ತೆ ಗುಣಗೊಡ್ತಾರಂತ. ನಾನೆಲ್ಲ ಹೇಳ್ತಾರೆ, ಬೈಬಲ್ ಹೇಳ್ತಾ ಇದೆ, ಸತ್ಯ ಹೇಳ್ತಾ ಇದೆ. ಆ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಘಟನೆ ನಡ್ತದೇ ಇಲ್ಲ. ಹಲ್ಲೆಲೂಯ. ಮುಂದೆ ಓದೋಣ. ಇಲ್ಲ ನೋಡ್ರಿ, ಬ್ಯಾಸರಿಗೆ ಬಂದು ಹೇಳ್ತಾನ್ರಿ, ಎಲ್ಲಿವರೆಗೆ ತಾಳ್ತಾನೆ ಫಲಾಪ ನನ್ನ ಭಕ್ತನ ತಾಳಿ. ಒಂದೊಂದ್ಸಾಲ ನಾವು ಕೂಡ ಹೇಳ್ತೀವಲ್ಲ, ಹೌದಿಲ್ಲಮ್ಮ? ನನಗೆ ಯಾರು ಗೋಳಾಡಿಸ್ತಾರೋ ದೇವ್ರೇ, ಒಂದೊಂದ್ಸಾರಿ ಹೇಳ್ತಾರೆ, ಯಾರು ಗೋಳಾಡಿಸ್ತಾರೋ, ನನಗೆ ಯಾರು ಕಷ್ಟಪಡಿಸ್ತಾರೋ, ಯಾರು ನಾವು ತರ್ತಾರಂದ್ರೆ ನನಗಾಗಿದ್ದ ಗತಿ ಅವ್ರಿಗೆ ಕೂಡ ಬರ್ಲಿ ಅಪ್ಪ, ಅವ್ರಿಗೆ ಆಗ್ಬೇಕು, ನಾನು ನೋಡ್ಬೇಕಪ್ಪ ಅಂತೀವಿಲ್ಲಮ್ಮ ಹೇಳ್ರಮ್ಮ, ಹೌದಿಲ್ಲ? ಅದೇ ರೀತಿಯಾಗಿ ಫಲಾಪದ ಹೇಳ್ತಾ ಇದ್ದಾನೆ ದೇವರೇ. ಮುಂಬರೋ ದಿನಗಳಲ್ಲಿ, ಯಾವಾಗ ಮುಂಬರೋ ದಿನಗಳಲ್ಲಿ ಮುಂದೆ ಬರ್ತಾವಲ್ಲ, ಆ ದಿನಗಳಲ್ಲಿ ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ದೀನಂದ್ರೆ, ಯಾವ ಬಾಧೆಯಲ್ಲಿ ಇದ್ದೀನಂದ್ರೆ ಅವ್ರು ಕೂಡ ಅದೇ ಗತಿ ಬರ್ಲಿ ಅಪ್ಪ ಅಂತ. ಈ ಮಾತು ಅವ್ರ ಬಾಯಿಂದ ಬರ್ಬೇಕಂದ್ರೆ ಎಷ್ಟು ನೋವು ಆಗಿರ್ತದಮ್ಮ, ಎಷ್ಟು ಬಾಧೆ ಆಗಿರ್ತದ, ಎಷ್ಟು ಸಂಕಟ ಆಗಿರ್ತದ. ಅಯ್ಯ ಹೊರಗಡೆ ಹೋದ್ರೆ ನನಗೊಂದು ಸಂಭ್ರಮ, ಒಳಗೆ ಬಂದ್ರೆ ಪ್ರಾಣ ಸಂಕಟ. ಹಲ್ಲೆಲೂಯ. ಇವಾಗ ಹೇಳ್ರಿ, ಒಳಗೊಂದು ಜೀವನ ಹೊರಗೊಂದು ಜೀವನ ಎಷ್ಟು ಜನರು ಜೀವಿಸ್ತಾ ಇದೆ. ನಾನು ಕೂಡ ಅಷ್ಟೇ ರೀ. ಹೊರಗಡೆ ಹೋಗ್ಬಿಟ್ರೆ, ಬ್ಯಾಗ್ ಹಾಕೊಂಡು ಹೋಗ್ಬಿಟ್ರೆ, ಬಾ ಏನು ಜಾಬ್ ಅದ ರೀ, ನನಗೆ ಯಾವ ಜಾಬ್ ಇಲ್ಲ, ಏನಿಲ್ರಿ, ಏನೂ ಇಲ್ಲ. ಒಂದು 10 ರೂಪಾಯಿ ಜಾಬ್ ನನಗೆ ಏನೂ ಇಲ್ಲ. ಇವ್ರು ಬ್ಯಾಗ್ ನೋಡು, ಅದು ನೋಡು, ಇದು ನೋಡು ಅಂತ.
ಯಾವ ಜಾಬ್ ನನಗಿಲ್ಲ. ಯಾವುದು ಆಟಕ್ಕೆ ಹೋಗ್ತಾರೆ ಕೇಳ್ತಿದ್ರೆ ಕೆಲ ಜನ ಹೇಳ್ತಾ ಇದ್ದಾರೆ ವರ್ಕ್ ಏನು ಮಾಡ್ತೀರಿ ನೀವು ಅಂತ. ಏನು ವರ್ಕ್ ಮಾಡಂಗಿಲ್ರಿ ಯೇಸು ಸ್ವಾಮಿ, ವರ್ಕ್ ಒಂದೇ ಮಾಡ್ತೀನಿ ನಾನು ಅಂತ ಹೇಳ್ತೀನಿ. ಹಲ್ಲೆಲೂಯಾ. ಹೊರಗಡೆ ಹೋದ್ರೆ ಆ ರೀತಿಯಾಗಿ, ಮನೆಗೆ ಬಂದ್ರೆ ಪ್ರಾಣ ಸಂಕಟ. ಇಂಥ ಜೀವನ ಯಾರ ಹೃದಯದಲ್ಲಿ ಇದೆ ಅಂದ್ರೆ ಅವರೆಲ್ಲರೂ ನಾವು ಕೈಗಳೆತ್ತಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥಿಸೋಣ.